ಇನ್ನು MG ರೋಡ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಗಲಾಟೆ ನಡೆದಿದೆ. ಅಂದರೆ ಯುವತಿಗೆ ಲೈಂಗಿಕ ಕಿರುಕುಳವನ್ನು ನೀಡಿದಂತಹ ಆರೋಪದ ಮೇಲೆ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. MG ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ಯುವಕನನ್ನ ಥಳಿಸಿ ಪೊಲೀಸ್ ವಶಕ್ಕೆ ನೀಡಿದ್ದಾರೆ ಸಾರ್ವಜನಿಕರೇ. ಅಶೋಕನಗರ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಈ ರೀತಿ ಲೈಂಗಿಕ ಕಿರುಕುಳ, ಅಸಭ್ಯ ವರ್ತನೆ ಈ ಥರದ್ದೆಲ್ಲ ಮಾಡಿದಾಗ ಪೊಲೀಸರು ತಾನೇ ಏನು ಮಾಡೋದಕ್ಕೆ ಸಾಧ್ಯ? ವಶಕ್ಕೆ ಪಡೀಲೇಬೇಕು. ನೋಡಿ, ಸಾರ್ವಜನಿಕರೇ ಅವನಿಗೆ 4 ಏಟು ಕೊಟ್ಟು ಆಮೇಲೆ ಪೊಲೀಸರಿಗೆ ಒಪ್ಪಿಸಿರ್ತಕ್ಕಂಥ ಘಟನೆ ನೀವು ನೋಡ್ತಾ ಇರ್ತಕ್ಕಂಥದ್ದು MG ರೋಡ್ನಲ್ಲಿ ನಡೆದಿರೋ ಘಟನೆ ಇದು. ಪೊಲೀಸ್ ಸರ್ಪಗಾವಲು ಸಿಕ್ಕಾಪಟ್ಟೆ ಇತ್ತು ಹಾಗೆ ನೋಡೋಕ್ಕೆ ಹೋದರೆ. ಹಾಗಿದ್ದರೂ ಕೂಡ ಈ ಹುಡುಗರು ಬಿಟ್ಟಿಲ್ಲ. ಕುಡಿದ ನಶೆ, ಏನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ಮತ್ತು ಪ್ರಜ್ಞೆ ಮೈ ಮೇಲೆ ಇರಲ್ಲ ಅವ್ರಿಗೆ. ಇನ್ಫ್ಯಾಕ್ಟ್ ಅವ್ರು ಹೋಗೋದೇ ಈ ರೀತಿ ಕಿರಿಕಿರಿ ಮಾಡೋದಕ್ಕೆ. ಸುಮ್ಮನೆ ನೋಡಿ, ಹೊಸ ವರ್ಷದ ದಿನ ಏಟು ತಿಂದು, ಜನರಿಂದ ಏಟು ತಿಂದು, ಪೊಲೀಸರಿಂದ ಏಟು ತಿಂದು ಸ್ಟೇಷನ್ಗೆ ಹೋಗಿ ಬೇಕಾ ಇವೆಲ್ಲ? ವರ್ಷದ ಮೊದಲ ದಿವಸದಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗುವಂತಹ ಸ್ಥಿತಿ ಯಾಕೆ ತಂದ್ಕೋಬೇಕು? ಬಟ್ ಘಟನೆ ಅಂತೂ ನಡೆದು ಹೋಗಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ MG ರೋಡ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಹೊಸ ವರ್ಷದ ಆಚರಣೆ ಅಂತಂದಾಗ ಇಂತಹ ಘಟನೆಗಳು ನಡೀತಾ ಇರುತ್ತೆ. ಬಟ್ ಸ್ಟಿಲ್ ಕೋರಮಂಗಲ ಮತ್ತು MG ರೋಡ್ ಎರಡೂ ಕಡೆ ನಡೆದಂತಹ ಗಲಾಟೆ ಏನಿದೆ ಇದ್ರ ಬಗ್ಗೆ ಮಾಹಿತಿ? ಅರವಿಂದ್, ನಿನ್ನೆ ಹೊಸ ವರ್ಷ ಸಂಭ್ರಮದಲ್ಲಿ ಪೊಲೀಸ್ ಭದ್ರತೆ ಕೂಡ ಎಲ್ಲಾ ಕಡೆಗಳಲ್ಲಿ ಹೆಚ್ಚು ಮಾಡ್ಕೊಂಡಿದ್ರು. ಆದ್ರೂ ಕೂಡ ಕೆಲವೊಂದು 2 ಕಡೆ ಅಹಿತಕರ ಘಟನೆ ನಡೆದಿರುವಂತದ್ರಲ್ಲಿ ಪ್ರಮುಖವಾಗಿ MG ರೋಡ್ ಅಲ್ಲಿ ಕ್ರೌಡ್ ಏನು 12 ಗಂಟೆ ನಂತರದಲ್ಲಿ ಈಚೆ ಬರ್ತಿತ್ತು. ಆ ಸಂದರ್ಭದಲ್ಲಿ ಯುವತಿ ಹತ್ರ ಮಿಸ್ಬಿಹೇವ್ ಮಾಡ್ದ ಅನ್ನೋ ಕಾರಣಕ್ಕೆ ಅಲ್ಲಿದ್ದಂತ ಸ್ಥಳೀಯರೇ ಆತನನ್ನ ಮೊದಲು ಹಿಡ್ಕೊಂಡು ಹಲ್ಲೆ ಮಾಡ್ತಾರೆ. ನಂತರದಲ್ಲಿ ಪೊಲೀಸರು ಕೂಡ ಆ ಸ್ಥಳಕ್ಕೆ ಹೋಗಿ ಆತನನ್ನ ಬಿಡಿಸುವಂತ ಕೆಲಸ ಮಾಡುವಂತದ್ದು, ಮತ್ತೆ ಆತ ಪೊಲೀಸರ ಜೊತೆಗೂ ಕೂಡ ಒಪ್ಪಿರೋದಿಲ್ಲ. ಯಾಕೆಂದ್ರೆ ಆ ಮಟ್ಟಕ್ಕೆ ಆತ ಕುಡಿದಿದ್ದ ಅನ್ನೋ ನಿಟ್ಟಿನಲ್ಲಿ ಆತನನ್ನ ಬಲವಂತವಾಗಿ ಎಳೆದೊಯ್ಯುವಂತ ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ ಆತ ಹೋಗ್ಲಿಲ್ಲ. ಆ ಸಂದರ್ಭದಲ್ಲಿ ಆತ ಪೊಲೀಸರು ಕೂಡ ಹಲ್ಲೆ ಮಾಡಿ ಆತನನ್ನ ಅಶೋಕನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿರುವಂತದ್ದು. ಮತ್ತೊಂದು ಕಡೆ ಕೋರಮಂಗಲದಲ್ಲೂ ಕೂಡ ಅದೇ ರೀತಿಯ ಘಟನೆ ಇತ್ತು. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಆ ಕ್ರೌಡ್ ಸಂದರ್ಭದಲ್ಲಿ 12 ಗಂಟೆ ಆ ಸಂದರ್ಭದಲ್ಲಿ ಅಲ್ಲಿ ಮಿಸ್ಬಿಹೇವ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಪೊಲೀಸರು ನೋಡಿ ಆಕೆ ಯುವತಿ ಏನು ಪೊಲೀಸರಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಬಂದು ಆತನನ್ನು ಕೂಡ ವಶಕ್ಕೆ ಪಡೆದು ಹೋಗಿರುವಂತದ್ದು. ಉಳಿದಂತೆ ಬಹುತೇಕ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಶಾಂತವಾಗಿ ನಡೀತು ಅಂತ ಹೇಳ್ಬೋದು. ಯಾಕೆಂದ್ರೆ ಸಾಮಾನ್ಯ ವರ್ಷಗಳಲ್ಲಾದ್ರೆ ಸಾಕಷ್ಟು ಗಲಾಟೆಗಳಾಗ್ತಿದ್ವು, ಆಕ್ಸಿಡೆಂಟ್ಗಳಾಗ್ತಿದ್ವು. ಈ ವರ್ಷದಲ್ಲಿ ಆತರ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗುವಂತ ಯಾವುದೇ ಘಟನೆಗಳು ನಡೆದಿಲ್ಲ. ರೈಟ್, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಸಣ್ಣ ಸಣ್ಣ ಕಿರಿಕ್ಗಳು ಇವೆಲ್ಲವೂ ಕೂಡ, ದೊಡ್ಡ ಮಟ್ಟದ ಗಲಾಟೆ ಇಲ್ಲ ಅಂತಂದರೆ ಅದು ಆಗಬಾರ್ದು ಅಂತಲೇ ಪೊಲೀಸರು ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿದ್ದಾರೆ. ಎಲ್ಲ ಕಡೆ ವಿಪರೀತವಾದ CCTVಗಳು ಹಾಕಿರ್ತಕ್ಕಂಥದ್ದು, ಕಮಾಂಡ್ ಫೋರ್ಸ್ ಸೆಂಟರ್ಗಳನ್ನ ಹಾಕಿರೋದು, ಪೊಲೀಸ್ ಭದ್ರತೆ, ಪಹರೆ ಎಲ್ಲ ಇದ್ದರೂ ಇಂಥ ಸಣ್ಣ ಸಣ್ಣ ಘಟನೆಗಳು ನಡೆದಿವೆ. ಯುವಕರು ಯುವತಿಯರಿಗೆ ಅಸಭ್ಯವಾಗಿ ವರ್ತಿಸೋದು ಅಥವಾ ಲೈಂಗಿಕ ಕಿರುಕುಳವನ್ನು ಕೊಡ್ತಕ್ಕಂಥದ್ದು ಹೀಗೆಲ್ಲ ಮಾಡ್ತಾರೆ ಅಂತಲೇ ಇಷ್ಟು ಭದ್ರತೆ. ನಿನ್ನೆ ಎಲ್ಲ ನಾವು ಮಾಹಿತಿ ಕೊಟ್ಟಾಗ ಯಾಕಪ್ಪ ಸೆಲೆಬ್ರೇಷನ್ ಇಷ್ಟೊಂದು ಪೊಲೀಸ್ ಫೋರ್ಸು ಅಂತಂದ್ರಲ್ಲ, ಈಗ ನೋಡಿ ಗೊತ್ತಾಗುತ್ತೆ.